ಹಲ್ಲೆಲೂಯ. ಸತ್ಯವೇದದ 7 ವಿಧಾನಗಳನ್ನ ನಾವು ನೋಡಿಕೊಳ್ಳುವುದಾದರೆ, ದೇವರ ವಾಕ್ಯ ಸಜೀವವಾದದ್ದು, ಹೃದಯದ ಒಳಗೆ ತೂರಿ ಹೋಗುವಂಥದ್ದು, ಇಬ್ಬಾಯಿ ಕತ್ತಿಯ ಹಾಗೆ ಒಂದು ವ್ಯಕ್ತಿಯ ಒಳಗೆ ಪ್ರವೇಶಿಸುವಂಥದ್ದು, ಅವನೆಲ್ಲ ದೋಷಗಳನ್ನ, ಶಾಪಗಳನ್ನ, ಪಾಪಗಳನ್ನ, ಅಂಧಕಾರದ ಬಲಗಳನ್ನ ತೂರಿ ಹೋಗಿ ಆ ವ್ಯಕ್ತಿಯನ್ನ ನೂತನಪಡಿಸುವಂಥದ್ದು ಅಂತ ಸತ್ಯವೇದ ತಿಳಿಯಪಡಿಸುತ್ತೆ. ದೇವರ ವಾಕ್ಯ ಅಡಕವಾಗಿರುವಂತ ಒಂದು ಪುಸ್ತಕಕ್ಕೆ ಸತ್ಯವೇದ ಅಂತ ನಾವು ಕರೀತೇವೆ. ಪರಲೋಕದ ದೇವರ ಬಾಯಿಂದ ಬಂದ ಮಾತುಗಳು ಯಾವುದರಲ್ಲಿ ಅಡಕವಾಗಿದೆ ಅಂತ ನೋಡುವಾಗ, ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿರುವಂತ ಸತ್ಯವೇದದಲ್ಲಿ, ಸತ್ಯವೇದವು 66 ಪುಸ್ತಕಗಳನ್ನ ಒಳಗೊಂಡಿದೆ. ಇದನ್ನ ಸುಮಾರು 40 ಜನ ಬರೆಯಲ್ಪಟ್ಟಿದ್ದಾರೆ ಅಂತ ದೇವರಾತ್ಮನ ಮೂಲಕವಾಗಿ, ದೇವರಾತ್ಮನ ಪ್ರೇರೇಪಣೆ ಉಳ್ಳವರಾಗಿ, ದೇವರ ಸ್ವರವನ್ನು ಕೇಳಲ್ಪಟ್ಟವರಾಗಿ ಬರೆಯಲ್ಪಟ್ಟಂತ ಈ ಪುಸ್ತಕ ಇವತ್ತು ನಮ್ಮ ಕೈಯಲ್ಲಿರುವುದು ನಮ್ಮ ಭಾಗ್ಯ. ಅದನ್ನು ಧ್ಯಾನ ಮಾಡುವಾಗ, ಅದರಲ್ಲಿರುವಂತ ವಾಕ್ಯವನ್ನು ಓದುವಾಗ, ಅದನ್ನು ಕೂಡಿಸಿ ಓದಿ ಕಲಿಯುವಾಗ, ವಾಕ್ಯದ ಮೂಲಕ ನಮಗೆ ದೇವರು ಜೀವವನ್ನು ಕೊಡ್ತಾನಂತೆ. ನೂತನ ಜೀವ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ. ಅಸಾಧ್ಯವಾದ ಕಾರ್ಯಗಳನ್ನ ಅದು ಸಾಧ್ಯ ಮಾಡುತ್ತೆ. ಎಫೆಸಯ 3ನೇ ಅಧ್ಯಾಯ 18ನೇ ವಚನದಲ್ಲಿ ಭಕ್ತನಾದ ಪೌಲ್ ದೇವರ ಪ್ರೀತಿಯನ್ನ ಕುರಿತು ಈ ರೀತಿಯಾಗಿ ಮಾತನಾಡ್ತಾನೆ. ಎಫೆಸಯ 3:18, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಉದ್ದ ಅಗಲ ಎತ್ತರ ಆಳ ಎಷ್ಟೆಂಬುದನ್ನ ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೂರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಶಕ್ತರಾಗಿದ್ದು ದೇವರ ಸಂಪೂರ್ಣ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಮಗೆ ದಯಪಾಲಿಸಲಿ ಎಂದು ಆತನನ್ನು ನಾನು ಬೇಡಿಕೊಳ್ತೇನೆ. ಹಲ್ಲೆಲೂಯ. ದೇವರ ಪ್ರೀತಿಯನ್ನ ನಾವು ಅಳಿಬೇಕು ಅಂತ ಅವನು ಹೇಳ್ತಾನೆ. ಒಂದು ಸೈಟ್ ಅನ್ನು ನಾವು ಅಳಿತೀವಿ, ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ಫ್ಲೋರ್ ಬಿಲ್ಡಿಂಗ್ ನಾವು ಕಟ್ಟಬೇಕು ಅಂತ. ಒಂದು ವಸ್ತುಗಳನ್ನು ನಾವು ಅಳಿತೀವಿ, ಒಂದು ವ್ಯಕ್ತಿಯನ್ನು ನಾವು ಅಳಿತೀವಿ. ಅದಕ್ಕೆ ದೇವರು ಹೇಳ್ತಾನೆ, ಮನುಷ್ಯ ಮುಖವನ್ನು ನೋಡಿ ಮಾತನಾಡ್ತಾನೆ, ನಾನಾದರೂ ಅವರ ಹೃದಯವನ್ನು ನೋಡಿ ಮಾತನಾಡ್ತಾನೆ. ಆದ್ರೆ ಪೌಲ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತ ದೇವಜನರೇ, ಆತನ ಪ್ರೀತಿಯ ಅಗಲ, ಆತನ ಪ್ರೀತಿಯ ಉದ್ದ, ಆತನ ಪ್ರೀತಿಯ ಎತ್ತರ ಅಗಮ್ಯವಾದದ್ದು. ಅದನ್ನ ಅಳಿಲಿಕ್ಕೆ ಆಗೋದಿಲ್ಲ, ಗ್ರಹಿಸಿಕೊಳ್ಳಕ್ಕಾಗೋದಿಲ್ಲ. ಪಾಪಿಯಾದ ನಮ್ಮನ್ನ ಪರಲೋಕದ ದೇವರು ಪ್ರೀತಿಸಿದ್ದಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 3:16 ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕಳಿಸಿಕೊಟ್ಟ. ಸತ್ಯವೇದ ಹೇಳ್ತದೆ, ದೇವರ ಪ್ರೀತಿಯ ಮುಂದೆ ಈ ಲೋಕದಲ್ಲಿ ಬೇರೆ ಯಾರ ಪ್ರೀತಿ ಶಾಶ್ವತವಲ್ಲ. ದೇವರ ಪ್ರೀತಿ ಒಂದೇ, ಶಾಶ್ವತವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ, ಅಳಿಯಲಾಗದಂತ ಒಂದು ಪ್ರೀತಿ, ನಿತ್ಯ ನಿರಂತರವಾಗಿ ನಮ್ಮನ್ನು ಪ್ರೀತಿಸುವಂತ ಪ್ರೀತಿ. ಹಲ್ಲೆಲೂಯ. ಅದಕ್ಕೆ 2 ಕೊರಿಂಥ 8:9 ಪೌಲ ಹೇಳ್ತಾನೆ, ಪ್ರೀತಿ ಮಾತ್ರ ಅಲ್ಲ, ದೇವರ ಕೃಪೆನೂ ಸಹ ನಮಗೆ ಅಪಾರವಾಗಿದೆ. ದೇವರ ಕೃಪೆಯನ್ನು ಕುರಿತು ಅವನು ಹೇಳ್ತಾನೆ, ಕ್ರಿಸ್ತನ ಕೃಪೆಯು ನಿಮಗೆ
ಗೊತ್ತಾಯ್ತಲ್ಲ, ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಯ್ತಲ್ಲ. ಏನ್ ಗೊತ್ತಾಗಿದೆ ರೀ? ಅವನು ಕೃಪೆ ಇಟ್ಟ ನಿಮಿತ್ತ ಪರಲೋಕದ ದೇವರು ಮಗನ ರೂಪದಲ್ಲಿ ಪರಲೋಕದ ಮಹಿಮೆಯನ್ನ, ಪರಲೋಕದ ಐಶ್ವರ್ಯವನ್ನ, ಪರಲೋಕದ ವೈಭವವನ್ನ, ಪರಲೋಕದ ಕಾರ್ಯಗಳನ್ನ ನಮಗೋಸ್ಕರ ಬಿಟ್ಟು ಮಾನವನಾಗಿ ಬಂದಂತ ಯೇಸು ಬಡವನಾಗಿ ಬಂದ, ದರಿದ್ರನಾಗಿ ಬಂದ, ಏನು ಇಲ್ಲದವನಾಗಿ ಬಂದ. ಕಾರಣ ಏನ್? ನಮ್ಮ ಮೇಲೆ ಇಟ್ಟಂತ ಆತನ ಕೃಪೆ. ದೇವರ ವಾಕ್ಯ ಹೇಳ್ತದೆ, ಆತನ ಕೃಪೆ ನಿಮಗೆ ಗೊತ್ತಾಯ್ತಲ್ಲ, ಆತನ ಐಶ್ವರ್ಯವಂತನಾಗಿದ್ದು ನಾವು ಓದಿ. ಹಾ, ಒಂದಲ್ಲೇನು ಹೇಳ್ರಿ. ಅವನ ಐಶ್ವರ್ಯವಂತನು, ನಾವು ಬಡವರು, ನಾವು ಐಶ್ವರ್ಯವಂತರಾಗಬೇಕಂತ ನಮಗೋಸ್ಕರ ಬಡವನಾದ. ಕರಗಳನ್ನ ತಟ್ಟೋಣವ. ಆಮೆನ್. ಐಶ್ವರ್ಯವಂತನಾದವನು ನಮಗೋಸ್ಕರ ಬಡವನಾಗಿದ್ದಾನೆ. ನಮಗೋಸ್ಕರ ಬಡವನಾದ. ಕಾರಣ ಸೈತಾನ್ ನಮ್ಮನ್ನು ತುಳಿಬೇಕಂತ, ಮೇಲೆ ಬರಬಾರ್ದಂತ, ಆಶೀರ್ವದಿಸಲ್ಪಟ್ಟವರಾಗಿ ಇರಬಾರ್ದಂತ ಅವನ ಪ್ಲಾನ್ ದೇವರು ನಿಷ್ಕ್ರಿಯಪಡಿಸ್ತಾನೆ, ನಿಷ್ಕ್ರಿಯಪಡಿಸ್ತಾನೆ, ಲಯಪಡಿಸ್ತಾನೆ. ಅವನು ಸವಾಲು ಹೊಡಿತಾನೆ, ನೀನೇನು ಬೇಕಾದ್ರೂ ಮಾಡು, ನನ್ನನ್ನು ನಿಜವಾಗ್ಲೂ ಅರಿಯಲ್ಪಟ್ಟವರು ನನ್ನ ದೃಷ್ಟಿಯಲ್ಲೇ ಅವರು ಐಶ್ವರ್ಯವಂತರು. ಒಂದು ಆಮೇಲೆ ಹೇಳ್ರಿ. ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತನ ಕೃಪೆಯ ನಿಮಿತ್ತ ಪರಲೋಕದ ದೇವರು ಇವತ್ತು ನಮ್ಮನ್ನು ಆರಿಸಿಕೊಂಡಿದ್ದಾನೆ. 12 ಜನ ಶಿಷ್ಯರಿಗೆ ಕ್ರಿಸ್ತನ ಕೃಪೆ ಇಳಿದು ಬಂತು. ಜಕಾರ್ಯನಿಗೆ ಯೇಸು ಕ್ರಿಸ್ತನ ಕೃಪೆ ಇಳಿದು ಬಂತು. ಪ್ರಿಯ ಸಹೋದರ ಸಹೋದರಿ, ಸೌಲಾದವನಿಗೆ ಯೇಸು ಕ್ರಿಸ್ತನ ಕೃಪೆ ಇಳಿದು ಬಂತು. ಇವತ್ತು ನನಗೂ ನಿನಗೂ ಅದೇ ಯೇಸು ಕ್ರಿಸ್ತನ ಕೃಪೆ ಹೂಡಿಕೆ ಬಂದಿದೆ. ಆ ಕೃಪೆಗೆ ನೀವು ಒಳಗಾಗೋದಾದ್ರೆ, ಆ ಕೃಪೆಗೆ ನೀವು ಒಳಗಾಗೋದಾದ್ರೆ, ಆ ಕೃಪೆ ಬಲ್ಲವರಾದ ನೀವು, ನಿಮಗೆ ಕೃಪೆ ಕೊಟ್ಟಂತವನು ಐಶ್ವರ್ಯವಂತನಾಗಿದ್ದ. ನಾವು ಬಡವರಾಗಿದ್ದೇವೆ ಅಂತ ಅವನೇನಾಗಿದ್ದಾನೆ? ಬಡವನಾಗಿ ನಮ್ಮನ್ನ ಶ್ರೀಮಂತರನ್ನಾಗಿ ಕ್ರಿಸ್ತನಲ್ಲಿ ಮಾಡಿದ್ದಾನೆ ಅಂತ ಸತ್ಯವೇದದಲ್ಲಿ ಪೌಲು ಬರೀತಾನೆ. ದೇವರ ಪ್ರೀತಿ, ದೇವರ ಯೇಸು ಕ್ರಿಸ್ತನ ಕೃಪೆ, ಮೂರನೇದಾಗಿ ಪವಿತ್ರಾತ್ಮನ ಕೆಲಸ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ರಲ್ಲಿ ನಾವು ನೋಡುವಾಗ ಪೌಲು ಹೇಳ್ತಾನೆ, ನಾವೆಲ್ಲರೂ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರಾಗುತ್ತೇವೆ. ಇದು ದೇವರಾತ್ಮನಾಗಿರುವ. ಆಮೆನ್, ಹಲ್ಲೆಲೂಯಾ. ಈ ಕೃಪೆಯಿಂದ ಕೃಪೆಗೆ, ಬಲದಿಂದ ಬಲಗೆ, ಐಶ್ವರ್ಯದಿಂದ ಐಶ್ವರ್ಯಕ್ಕೆ, ಅಭಿಷೇಕದಿಂದ ಅಭಿಷೇಕಕ್ಕೆ ಕ್ರಿಸ್ತನ ಮಕ್ಕಳನ್ನು ನಡೆಸುವಂಥದ್ದು ಯಾರ ಕೆಲಸ? ದೇವರಾತ್ಮನ ಕೆಲಸ. ಇದು ಮನುಷ್ಯನ ಕೆಲಸ ಅಲ್ಲ, ದೇವರಾತ್ಮನಿಂದ ಕೆಲಸ, ದೇವರಾತ್ಮನ ಪ್ರಭಾವದ ಕೆಲಸ. ಅದಕ್ಕೆ ಪೌಲು ಹೇಳ್ತೀನಿ, ದೇವರಾತ್ಮನಾಗಿರುವ ಕರ್ತನ ಕೆಲಸ. ಇವತ್ತು ನಿನ್ನಲ್ಲಿ ನನ್ನಲ್ಲಿ ದೇವರಾತ್ಮನ ಕೆಲಸ ನಡೀತಾ ಇದೆ. ನಿನ್ನಲ್ಲಿ ನನ್ನಲ್ಲಿ ದೇವರಾತ್ಮನ ಕಾರ್ಯಗಳು ಜರುಗ್ತಾ ಇದೆ. ಕಾರಣ ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಕ್ರಿಸ್ತನ ಮೂಲಕವಾಗಿ ಬಂದಂತ ವ್ಯಕ್ತಿಗಳ ಮನೆಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಜೀವಿತದಲ್ಲಿ
ದೇವರಾತ್ಮನು ಅವರನ್ನು ಕಾರ್ಯರೂಪದಲ್ಲಿ ನಡೆಸ್ತಾ ಇದ್ದಾನೆ. ಏನ್ ದೇವರಾತ್ಮನ ಕೆಲಸ? ನಾವು ರಕ್ಷಣೆ ಹೊಂದಿರೋದು ದೇವರಾತ್ಮನ ಕೆಲಸ, ಅಭಿಷೇಕ ಹೊಂದಿರೋದು ದೇವರಾತ್ಮನ ಕೆಲಸ, ನೀತಿವಂತರಾಗಿರೋದು ದೇವರಾತ್ಮನ ಕೆಲಸ, ದೇವರು ಮೆಚ್ಚುವಂತ ಮಕ್ಕಳಾಗಿ ಜೀವಿಸುವಂಥದ್ದು ದೇವರಾತ್ಮನ ಕೆಲಸ. ಸಭೆಯಲ್ಲಿ, ಮನೆಯಲ್ಲಿ, ಸಮುದಾಯದಲ್ಲಿ ಸಾಕ್ಷಿಯಾಗಿ ಉಳಿಯೋದು ದೇವರಾತ್ಮನ ಕೆಲಸ. ವಿತೌಟ್ ಪರಿಶುದ್ಧಾತ್ಮ ಈ ಲೋಕದಲ್ಲಿ ನಾವು ಜೀವಿಸಕ್ಕಾಗಲ್ಲ. ಪರಿಶುದ್ಧಾತ್ಮನ ಎಲ್ಲಿದ್ದಾನೋ ಅಲ್ಲಿ ನಿಮಗೆ ಬಿಡುಗಡೆ. ಪರಿಶುದ್ಧಾತ್ಮ ನಿಮ್ಮ ಮನೆಯಲ್ಲಿದ್ರೆ ನಿಮಗೆ ಬಿಡುಗಡೆ ನಿಶ್ಚಯ. ಇದು ದೇವರಾತ್ಮನಿಂದಲೇ. ಯಾಕಂದ್ರೆ ದೇವರೇ ಯೇಸು ಸ್ವಾಮಿ ಹೇಳ್ತಾನೆ, ಆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವುದು ಮಾತ್ರ ಅಲ್ಲ, ಎಡಕ್ಕೂ ಬಲಕ್ಕೂ ತಿರುಗುವಾಗ ಇದೇ ಸರಿಯಾದ ಮಾರ್ಗ ಅವನು ನಿಮಗೆ ಟೀಚ್ ಮಾಡ್ತಾನಂತ. ಅದು ಮಾತ್ರವಲ್ಲ, ನೀವು ಬರೀ ಬಿಲಿವರಾಗಿರೋದಿಲ್ಲ, ಪರಿಶುದ್ಧಾತ್ಮನು ವಾಸ್ತವಾಗಿದ್ರೆ ನೀವು ಯೇಸುವಿನ ಶಿಷ್ಯರಾಗಿರ್ತೀವಿ. ನಾನು ಅನೇಕ ಬಾರಿ ಹೇಳ್ತೇನೆ, ವಿಶ್ವಾಸಿ ಆಗಬೇಡ್ರಿ, ಶಿಷ್ಯರಾಗ್ರಿ. ವಿಶ್ವಾಸಿಗೂ ಶಿಷ್ಯರಿಗಿರುವಂತ ವ್ಯತ್ಯಾಸ, ವಿಶ್ವಾಸಿ ಅಂದ್ರೆ ಅವನು ಬರೀ ಹೆಸರಿಗೆ ಮಾತ್ರ. ಅವನ ಹೆಸರು ಚೇಂಜ್ ಆಗಿರುತ್ತೆ, ಅವನ ಡ್ರೆಸ್ ಚೇಂಜ್ ಆಗಿರ್ತದೆ, ಅವನ ಚರ್ಚ್ಗೆ ಬರೋವನಾಗಿರ್ತಾನೆ, ಯೇಸುವಿನ ನಾಮದಲ್ಲಿ ಜೀವಿಸ್ತಾನೆ, ಆದರೆ ಶಿಷ್ಯ ಆಗಲ್ಲ. ಅವನು ಯೇಸುನೇ ಆಗಕ್ಕೆ ತನ್ನನ್ನು ಸಮರ್ಪಣೆ ಮಾಡಿಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಪಂಚದಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಸಭೆಗಳಿದೆ. ಎಲ್ಲಾ ಸಭೆನ ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡಲ್ಲ. ಎಲ್ಲಾ ವಿಶ್ವಾಸಿಗಳನ್ನ ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡಲ್ಲ. ಯಾರು ಯೇಸುವಿನ ಬರೋಣಕ್ಕೆ ಆಯುಕ್ತವಾಗಿದ್ದಾರೋ ಅವರನ್ನ ಯೇಸು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಯಾರನ್ನ ಕೇಳ್ತಾನೆ ಯೇಸು? ನನ್ನನ್ನ ಬಂದು ನಿಮ್ಮನ್ನ ಕೇಳೋದಿಲ್ಲ, ನಮಗೆ ಕೊಡಲ್ಪಟ್ಟ ಪರಿಶುದ್ಧಾತ್ಮನನ್ನ ಅವನು ಕೇಳ್ತಾನೆ. ರಕ್ಷಣೆ ಹೊಂದಿದ್ರ, ಅಭಿಷೇಕ ಹೊಂದ್ಕೊಂಡ್ರ, ಸಭೆಯಲ್ಲಿ ನಡ್ಕೊಂಡ್ರ, ಸಮುದಾಯದಲ್ಲಿ ನಡ್ಕೊಂಡ್ರ, ಸಾಕ್ಷಿಯ ಜೀವಿತ ಇದೆಯಾ? ಎಲ್ಲದಕ್ಕಿಂತ ಮೇಲಾಗಿ ನನ್ನ ಆಜ್ಞೆಗಳನ್ನ ನನ್ನ ಶಿಷ್ಯರಾಗಿ ಪರಿಪಾಲನೆ ಮಾಡಿದ್ದಾರ? ದೇವರ ವಾಕ್ಯಕ್ಕೆ ಜೀವ ಇದೆ, ಸಜೀವವಾದ ವಾಕ್ಯ. ಕತ್ತಲೆಯ ವ್ಯಕ್ತಿಯನ್ನು ಬೆಳಕಿಗೆ ತಂದು ಬಿಡುತ್ತೆ, ಶಾಪ ತೆಗೆದು ನಿಮಗೆ ಆಶೀರ್ವಾದ ಕೊಟ್ಟು ಬಿಡುತ್ತೆ, ಮರಣವನ್ನು ತೆಗೆಯುತ್ತೆ, ನಿತ್ಯ ಜೀವವನ್ನ ಯೇಸು ಅನುಗ್ರಹಿಸಿಕೊಡ್ತಾನೆ. ಇದೆಲ್ಲ ಯಾರು ಮಾಡೋದು ಅಂದ್ರೆ ದೇವರ ಬಾಯಿಂದ ಬಂದ ಮಾತನ್ನ ಯಾರು ಅಂಗೀಕರಿಸ್ಕೊಳ್ತಾರೋ ಅವರಲ್ಲಿ ಪರಿಶುದ್ಧಾತ್ಮ ಬಂದು ಕೂತು ಕೆಲಸ ಮಾಡುವಾತನಾಗಿದ್ದ. ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ದೇವರ ಪ್ರೀತಿನ ಮರಿಬೇಡ್ರಿ, ದೇವರ ಕೃಪೆ ಎಂತದಂತ ತಿಳ್ಕೊಳ್ರಿ. ಅವನು ಕೊಡಲ್ಪಟ್ಟ ಪರಿಶುದ್ಧಾತ್ಮ ನಿಮ್ಮಲ್ಲಿ ಏನೆಲ್ಲ ಮಾಡಿದ್ದಾನೆ ಒಂದು ಸಾರಿ ನಮ್ಗೆ ಮೆಲುಕಾಕ್ರಿ. ರಕ್ಷಣೆ ಹೊಂದಿ ಮೌನವಾಗಿರಬೇಡ್ರಿ. ರಕ್ಷಣೆ ಪಡೆಯೋದು ಸಾಧಾರಣವಾದ ವಿಷಯ ಅಲ್ಲ. ದೇವರ ಟೈಮ್ ಬಂದ ದಿನ ಮಾತ್ರ ಆ ವ್ಯಕ್ತಿಗೆ ರಕ್ಷಣೆ. ಅಲ್ಲಿವರೆಗೂ ರಕ್ಷಣೆ ಹೊಂದಿರಲ್ಲ, ಸತ್ಯ ತಿಳಿದಿರಲ್ಲ, ದೇವರಾತ್ಮನು ಹೊಂದಿರಲ್ಲ, ಅಭಿಷೇಕ ಅವನಿಗೆ ಬಂದಿರಲ್ಲ, ಕ್ರಿಸ್ತನಿಗಾಗಿ ಜೀವಿಸುವಂತ ಹೃದಯ ಆತನಲ್ಲಿ ಇರಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ಇವೆಲ್ಲವೂ ಪರಿಶುದ್ಧಾತ್ಮನ ಕಾರ್ಯಗಳೇ. ಪ್ರಿಯ ಸಹೋದರ ಸಹೋದರಿ, ಪರಿಶುದ್ಧಾತ್ಮ ನಿಮಗೆ ರಕ್ಷಣೆ ಕೊಡಿಸ್ತಾನೆ, ವರ ಮತ್ತು ಫಲ ಕೊಡಿಸ್ತಾನೆ, ಸಾಕ್ಷಿ ಕೊಡಿಸ್ತಾನೆ, ದೇವರ ಮಕ್ಕಳಾಗಿ ನಿತ್ಯ ಜೀವ ಹೊಂದುವಂತೆ ದೇವರ ಬಳಿಯಲ್ಲಿ ಮುದ್ರೆ ಹೊಡಿತಾನೆ. ಒಂದು ಆಮೇಲೆ ಹೇಳ್ರಿ. ಯೇಸುವಿನ ಶಿಷ್ಯರಾಗಿ ನಡೆಯುವ ಹಾಗೆ ಪರಿಶುದ್ಧಾತ್ಮ ನಮಗೆ ಮಾಡ್ತಾನೆ. ಮನುಷ್ಯನ ಸ್ಥಿತಿ ಹೇಗಿದೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ರಲ್ಲಿ
ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ಆ ಆ ಆ ರೋಮ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂದ್ರೆ ಕಳೆದುಕೊಂಡಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ. ಅದು ಬೈ ಗಾಡ್ ಗ್ರೇಸ್. ಇಬ್ರಿ 8:11 ದೇವರ ವಾಕ್ಯ ಹೇಳ್ತದೆ, ಕಳೆದುಕೊಂಡಂತ ಮಹಿಮೆಯನ್ನ ಕ್ರಿಸ್ತನ ಮೂಲಕ ಪುನಃ ಅವರು ಪಡೆದುಕೊಂಡಿದ್ದಾರಂತ. ಕಳೆಯಲ್ಪಟ್ಟಂತ ಆಶೀರ್ವಾದ ಯೇಸುವಿನ ಮೂಲಕ ತಂದೆ ದೇವರು ನಮ್ಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಸೈತಾನನ ಗತಿಯನ್ನ ಪ್ರಕಟಣೆ 12ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೇಳ್ತದೆ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ದೂರುಗಾರನು ಸೈತಾನನು ದೊಬ್ಬಲ್ಪಟ್ಟಿದ್ದಾನೆ. ಕ್ರಿಸ್ತನ ನಿಮಿತ್ತ ದೊಬ್ಬಲ್ಪಟ್ಟ ಸೈತಾನನನ್ನ ತುಳಿಯುವಂತ ಅಧಿಕಾರ ಇವತ್ತು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅವನನ್ನು ಎಲ್ಲಿಟ್ಟಿದ್ದಾನೆ ಅಂತ ದೇವರು ನಿಮ್ಮ ಕಾಲ ಕೆಳಗೆ ಅವನ ನಾಮದಲ್ಲಿ ನೀವು ತುಳಿಯಿರಿ. ಅವನನ್ನು ಆಲ್ರೆಡಿ ನಾನು ಜಜ್ಜಿದ್ದೀನಿ. ಅವನು ಸುಳ್ಳುಗಾರ, ಮೋಸಗಾರ, ವಂಚನೆಗಾರ, ನಿಮ್ಮ ದಾರಿಯನ್ನ ಬೇರೆ ದಾರಿಗೆ ತಿರುಗಿಸುವವನು. ಎಚ್ಚರಿಕೆಯಾಗಿರಿ ಅವನ ವಿಷಯದಲ್ಲಿ ಅಂತ ಪೌಲ್ ನಮ್ಗೆ ಎಚ್ಚರಿಸುವವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯೇ, ಲೋಕದ ನಿಜತ್ವ ಯೋಹಾನ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ. ಲೋಕವಾದ ಆಸೆಯು ಗತಿಸಿ ಹೋಗುತ್ತೆ, ಆದ್ರೆ ದೇವರ ಮಾತನ್ನ ಕೇಳಿ ನಡೆಯುವವನು ಸದಾ ಕಾಲ ಅವನು ಜೀವಿಸುವವನಾಗಿದ್ದಾನೆ. ಒಂದು ಆಮೇಲೆ ಹೇಳ್ರಿ. ಲೋಕದ ನಿತ್ಯತ್ವ ಲೋಕದ ನಿಜತ್ವ ಅಂತೆ, ನಾಟ್ ನಿತ್ಯತ್ವ. ನಿಜತ್ವ ಈ ಲೋಕ ಇದ್ದಂಗೆ ಇರಲ್ಲ, ಲೋಕ ಇದ್ದಂಗೆ ಇರಲ್ಲ. ಲೋಕ ಒಂದು ದಿನ ಗತಿಸಿ ಹೋಗುತ್ತೆ, ಲೋಕದ ಕಾರ್ಯಗಳು ಗತಿಸಿ ಹೋಗುತ್ತೆ, ಲೋಕದ ಐಶ್ವರ್ಯ ಗತಿಸಿ ಹೋಗುತ್ತೆ. ಲೋಕ ಮಾಯೆ. ಅದಕ್ಕೆ ಫಿಲಿಪ್ಪಿ 4:19 ದೇವರ ವಾಕ್ಯ ಹೇಳ್ತದೆ, ದೇವರು ನಿಮ್ಮನ್ನ ಲೌಕಿಕವಾದ ಲೋಕದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅಂತ ಬರ್ದಿಲ್ಲ, ಕ್ರಿಸ್ತೇಸುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವನ ವಿಶ್ವಾಸಿಗಳನ್ನ ಅವನ ಮೇಲೆ ತರಬೇಕಂತ ಬಯಸ್ತಾನೆ. ಒಂದು ಆಮೇಲೆ ಹೇಳ್ರಿ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಅವ್ರೇನ ಕಾಣ್ತಾರಂತೆ, ಅವರು ಪರಲೋಕ ರಾಜ್ಯವನ್ನ. ಯೇಸು ಲೋಕವನ್ನ ಕುರಿತು ಮಾತನಾಡ್ತಾನೆ, ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ನೀವು ತಿರುಗಿಕೊಳ್ಳ್ರಿ. ಪ್ರಿಯ ಸಹೋದರ ಸಹೋದರಿಗೆ, ಸತ್ಯವನ್ನ ದೇವರು ಸತ್ಯವೇದದಲ್ಲಿ ಅಡಕ ಮಾಡಿಟ್ಟಿದ್ದಾನೆ. ಎಷ್ಟೋ ಜನಗಳಿಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ ಅಂತ ಅನೇಕ ಮಿಷನರಿಗಳು ಪಾಕೆಟ್ ರೇಡಿಯೋಗಳನ್ನ ಮಾಡಿ ಹಳ್ಳಿಗಳಿಗೆ, ಎಷ್ಟೋ ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಬಡ ಜನಗಳಿಗೆ ಆ ಪಾಕೆಟ್ ರೇಡಿಯೋನ ಫ್ರೀಯಾಗಿ ಗಿಫ್ಟ್ ಆಗಿ ಕೊಡ್ತಾರೆ. ಅವ್ರು ದುಡಿದಂತ ಹಣದಲ್ಲಿ ದೇವರ ರಾಜ್ಯ ಕಟ್ಟುವುದಕ್ಕೋಸ್ಕರ ಹೇಗಾದ್ರೂ ಮಾಡಿ ಜನಗಳಿಗೆ, ಅವಿದ್ಯಾವಂತರಿಗೆ ದೇವರ ಪರಲೋಕ ರಾಜ್ಯದ ಸುವಾರ್ತೆ ಮುಟ್ಟಬೇಕಂತ ದಾವುಳ್ಳವರಾಗಿ
ಅವರ ಪ್ರಯತ್ನ, ಅವರೆಷ್ಟೋ ಹಣನ ಸೇವೆಗಾಗಿ ಸಮರ್ಪಣೆ ಮಾಡ್ತಾರೆ. ಹೊರ ರಾಷ್ಟ್ರಗಳಿಂದ ಬರೀ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಅನೇಕ ಬಡ ರಾಷ್ಟ್ರಗಳಲ್ಲಿ ಅವಿದ್ಯಾವಂತರಿರುವಂತಹ ಸ್ಥಳಗಳಿಗೆ ಆ ಪಾಕೆಟ್ ರೇಡಿಯೋದ ಮೂಲಕ ಆ ಬೈಬಲ್ ಅನ್ನ ಜನ ಸತ್ಯವನ್ನು ತಿಳ್ಕೊಳ್ಳಿ ಅಂತ ಆಡಿಯೋ ರೆಕಾರ್ಡ್ ಮೂಲಕ ಇಡೀ ಬೈಬಲ್ನ ಆ ಆಡಿಯೋದಲ್ಲಿ ಫಿಟ್ ಮಾಡಿ ಜನಗಳ ಕೈಗೆ ತಲುಪಿಸ್ತಾ ಇದ್ದ. ಕಾರಣ ಏನ್? ಯೇಸು ಹೇಳ್ತಾನೆ, ಲೋಕಕ್ಕೆ ಅಂತ್ಯ ಯಾವಾಗ? ಇಡೀ ಲೋಕಕ್ಕೆ ಸುವಾರ್ತೆ ಸಾರಲ್ಪಟ್ಟ ಮೇಲೆ ಲೋಕದ ಅಂತ್ಯವನ್ನ ನಾನು ತರ್ತೇನೆ. ಅದರ ನಿಮಿತ್ತವಾಗಿಯೇ ಸಜೀವವಾದ ವಾಕ್ಯವನ್ನ ಕೇಳುವಂತ ನಾವು, ಪೌಲ್ ಬರಿತಾನೆ, ಅದರ ಒಳಗೆ ಬಂದಿರುವಂತ ನೀವು ಅದರ ಅಗಲ, ಅದರ ಉದ್ದ, ಅದರ ಎತ್ತರ, ಅದರ ಮಹತ್ವ, ಅದರ ಒಂದು ಅದ್ಭುತ ಕಂಡುಕೊಂಡು ಅನ್ಯರಿಗೆ ಅದನ್ನ ನೀವು ತಿಳಿಸುವಾಗ ರಕ್ಷಣೆ ಹೊಂದುವಂತೆ, ದೇವರ ಮಕ್ಕಳಾಗುವಂತೆ, ಪರಿಶುದ್ಧಾತ್ಮ ತುಂಬಲ್ಪಡುವಂತೆ, ದೇವರಾತ್ಮನ ಕಾರ್ಯಗಳು ಆ ಜನಗಳ ಒಳಗೆ ಕಾರ್ಯ ಮಾಡುವಾಗ ಪರಲೋಕದ ದೇವರು ನಮ್ಮನ್ನು ಇವತ್ತು ಆರಿಸ್ಕೊಂಡಿದ್ದ. ಲೋಕದ ನಿಜತ್ವವನ್ನು ನಾವು ಅರಿಬೇಕಂತೆ. ಲೋಕ ಶಾಶ್ವತ ಅಲ್ಲ. ಲೋಕ ಶಾಶ್ವತ ಅಲ್ಲ ಅಂದಮೇಲೆ ಲೋಕಕ್ಕಾಗಿ ಪ್ರಯಾಸ ಪಡಬೇಡಿ ಅಂತ ಪ್ರವಾದಿಯಾದ ಯೆಶಾಯನು ಹೇಳ್ತಾನೆ. ಬಾಯಾರದ ಸಕಲ ಜನರೇ ನೀರಿನ ಬಳಿಗೆ ಬಾ, ಅನ್ಯಾಯವಾಗಿ ನಿನ್ನ ಹಣವನ್ನ ವ್ಯರ್ಥವಾದ ಕಾರ್ಯಗಳಿಗೆ ಹಾಕಬೇಡ. ಪರಲೋಕ ರಾಜ್ಯಕ್ಕೋಸ್ಕರ ನಿನ್ನ ದುಡಿತವನ್ನ, ನಿನ್ನ ದುಡಿಮೆಯ ಫಲವನ್ನ ಸುರಿ. ಇದ್ದೀರಾ? ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿಯೇ, ನನ್ನ ಯೇಸು ಐಶ್ವರ್ಯವಂತನಾಗಿದ್ದವನು. ನಮ್ಮನ್ನ ಬಡತನದಿಂದ ಬಿಡಿಸೋದಕ್ಕೋಸ್ಕರ ಅವನು ಬಡವನಾಗಿ ನಾವು ಶ್ರೀಮಂತರಾಗಿದ್ದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾವ ರೀತಿಯಾದ ಶ್ರೀಮಂತಿಕೆ ದೇವರು ಕೊಡ್ಲಿಕ್ಕೆ ಇಷ್ಟಪಡ್ತಾನೆ ಅಂದ್ರೆ, ಯಾರು ಮೊದಲು ಆತ್ಮದಲ್ಲಿ ಬಡವರಾಗ್ತಾರೋ ಅವ್ರನ್ನ ಪರಲೋಕಕ್ಕೆ ಸೇರಿಸ್ಕೊಳ್ತಾನೆ. ನಾನು ಶಾರೀರಿಕವಾದ ಶ್ರೀಮಂತನಾಗ್ತೀನಿ ಅನ್ನೋನ್ನ ದೇವರು ಪರಲೋಕಕ್ಕೆ ಕರೆಯಕ್ಕೆ ಇಷ್ಟಪಡಲ್ಲ. ಆತ್ಮದಲ್ಲಿ ಬಡವನಾಗಿ ಕ್ರಿಸ್ತನಲ್ಲಿ ಶ್ರೀಮಂತನಾಗ್ತೇನೆ ಅಂತ ಯಾರು ಬರ್ತಾರೆ ನೋಡಿ, ಅವರಿಗೆ ಪರಲೋಕದ ಬಾಗಿಲು ತೆರೆಯಲ್ಪಡುತ್ತೆ. ಅದನ್ನ ನಾವಿವತ್ತೇನ್ ಮಾಡ್ತಾ ಇದ್ದೇವೆ? ಲೋಕದ ನಿಜತ್ವವನ್ನ ಅರಿಯದವರಾಗಿ ಲೋಕಕ್ಕೆ ಪ್ರಯಾಸ ಪಡ್ತಾ ಇದ್ದೇವೆ, ಲೋಕಕ್ಕಾಗಿ ಶ್ರಮಿಸ್ತಾ ಇದ್ದೇವೆ, ಲೋಕಕ್ಕಾಗಿ ಜೀವಿಸ್ತಾ ಇದ್ದೇವೆ, ಲೋಕಕ್ಕೆ ಮೊದಲನೇ ಪ್ರಾಮುಖ್ಯತೆ ಕೊಡ್ತೇವೆ, ಲೋಕದ ದೇವರಿಗೆ ನಾವು ಅಡ್ಡ ಬೀಳ್ತಾ ಇದ್ದೇವೆ. ನನ್ನ ದೇವರು ಹೇಳ್ತಾನೆ, ನನ್ನ ಮಹಿಮೆ ಬೇರೆಯವರಿಗೆ ಹೋಗು ಕೊಡಿಸೋದಿಲ್ಲ. ನಾನು ಆ ಮಹಿಮೆ ಪಡಿಸಬೇಕಾಗಿರೋದು ಯಾರು? ವಿಶ್ವಾಸಿಯೇ, ಯೇಸುವಿನ ಶಿಷ್ಯರಾಗಿರುವಂಥ ನಾವುಗಳು ಅವನ ಬಲದೊಂದಿಗೆ ಈ ಲೋಕದಲ್ಲಿ ಸಾಕ್ಷಿಗಳನ್ನು ಸಾರಬೇಕೆಂಬುದು ದೇವರ ಚಿತ್ತ. ಅದಕ್ಕೆ ನಿತ್ಯತ್ವದ ಸತ್ಯ ಏನಪ್ಪಾ ಅಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ರಿ, ಅಲ್ಲಿ ಅದು ನುಸಿ ಹಿಡಿದು ಕೆಲವು ಹೊತ್ತಿ ಕೆಟ್ಟು ಹೋಗೋದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯೋದಿಲ್ಲ, ಕದಿಯುವುದೂ ಇಲ್ಲ. ನಿಮ್ಮ ಗಂಟು ಇಟ್ಟಲ್ಲಿಯೇ. ಹಲ್ಲೆಲೂಯ. ಇದ್ದೀರಾ? ಲೋಕದ ನಿತ್ಯತ್ವ ಏನು? ಇರಲ್ಲ. ಪರಲೋಕದ ಸತ್ಯ ಏನು?
ನಿಮ್ಮ ಎಲ್ಲ ಅಕೌಂಟನ್ನ ಪರಲೋಕದಲ್ಲಿ ಓಪನ್ ಮಾಡಿ ಅಂತ. ಎಷ್ಟು ಜನಕ್ಕೆ ಪರಲೋಕದಲ್ಲಿ ಒಂದು ಅಕೌಂಟ್ ಇದೆ? ಪರಲೋಕನ ನೋಡೋನು ಭೂಲೋಕನ ಬಿಟ್ಟು ಬಿಡ್ತಾನಂತೆ. ಪರಲೋಕನ ನೋಡೋನು ಭೂಲೋಕನ ಬಿಟ್ಟು ಬಿಡ್ತಾನೆ, ಭೂಲೋಕನ ನೋಡೋನು ಪರಲೋಕನ ಬಿಟ್ಟು ಬಿಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ಮನುಷ್ಯ ಮುಖವನ್ನು ನೋಡಿ ಮಾತನಾಡ್ತಾನೆ, ಪರಲೋಕದ ದೇವರು ನಮ್ಮ ಹೃದಯವನ್ನು ನೋಡ್ತಾನಂತ. ಎಷ್ಟು ಜನ ನಂಬ್ತೀರಾ ಅದನ್ನು? ಎಷ್ಟು ಜನ ನಂಬ್ತೀರಾ ದೇವರು ನಮ್ಮ ಹೃದಯನ ನೋಡ್ತಾನೆ? ಭಗೀಂದರ್ ಸಿಂಗ್ ಅಂತ ನಮ್ಮ ಭಾರತ ದೇಶದಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಂದೇ ಒಂದು ಆಸೆ, ಅವನ ಕಾಲದಲ್ಲಿ ಇದ್ದಂತ ಎಲ್ಲಾ ವಾಹನಗಳನ್ನ, ಅಚ್ಚುಮೆಚ್ಚಾದ ವಾಹನಗಳನ್ನ ಅವನು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಅವನ ಒಂದು ಅಭ್ಯಾಸ. ಈ ರೋಲ್ಸ್ ರಾಯ್ ಅನ್ನೋ ಒಂದು ಕಾರ್ ಪ್ರಪಂಚದಲ್ಲೇ ಹೆಸರುವಾಸಿಯಾದ ಒಂದು ಕಂಪನಿಯ ಕಾರ್. ಈ ಭಗೀಂದರ್ ಸಿಂಗ್ ಅವನಿಗೆ ಒಂದು ಆಸೆ, ಆ ಕಾರನ್ನ ನಾನು ತಗೊಂಡು ಬರಬೇಕು ನನ್ನ ದೇಶಕ್ಕೆ ಅಂತ. ಅದು ಜರ್ಮನ್ ಕಂಪನಿಯ ಒಂದು ಕಾರ್. ಒಂದು ದಿನ ಈ ರಾಜ ಆ ಜರ್ಮನ್ ದೇಶದ ಆ ಕಾರ್ ಕಂಪನಿಯವರಿಗೆ ಫೋನ್ ಮಾಡಿ, ನಾನೀ ತರ ಭಗೀಂದರ್ ಸಿಂಗ್ ರಾಜ ಭಾರತ ದೇಶದಲ್ಲಿ ನಿಮ್ಮ ಕಾರನ್ನು ತಗೊಳ್ಬೇಕಂತ ಆಸೆ ಪಟ್ಟು ನಿಮ್ಮ ದೇಶಕ್ಕೆ ನಾನು ಬರ್ತೇನೆ ಅಂತ ಒಂದು ಇಂಟಿಮೇಷನ್ ಅವನು ಕೊಟ್ಟು ಬಿಡ್ತಾನೆ. ಕಂಪನಿಯವರಿಗೆಲ್ಲ ಒಂದೇ ಖುಷಿ, ಭಾರತ ದೇಶದಿಂದ ಒಬ್ಬ ರಾಜ ಬಂದು ನಮ್ಮ ದೇಶದ ಕಾರನ್ನ ಅವನು ತೆಗೆದುಕೊಂಡು ಹೋಗ್ತಾನಲ್ಲ ಅಂತ ಆ ರಾಜನ ಬರೋಣವನ್ನು ಕಾಯ್ತಾ ಇದ್ರು. ರಾಜ ಒಂದು ಯೋಚನೆ ಮಾಡ್ದ, ನಾನು ರಾಜನಾಗಿ ಹೋದ್ರೆ ಅವರೆಲ್ಲ ಅಲರ್ಟ್ ಆಗಿರ್ತಾರೆ, ನನಗೆ ಸನ್ಮಾನ ಮಾಡಕ್ಕೆ ರೆಡಿ ಆಗಿರ್ತಾರೆ, ನನಗೆ ತೋರುವಂತ ಗೌರವನೇ ಬೇರೆ. ಆದ ಕಾರಣ ರಾಜ ಒಂದು ತೀರ್ಮಾನ ಮಾಡ್ತಾನೆ, ನಾನು ಮೊದಲು ರಾಜನಾಗಿ ಹೋಗೋದು ಬೇಡ, ಮಾರುವೇಷದಲ್ಲಿ, ಮಾರುವೇಷ ಅಂದ್ರೆ ನಮ್ಮ ವೇಷಧಾರಿಯನ್ನ ಬದಲಾಯಿಸಿಕೊಂಡು ಹೋಗುವಂಥದ್ದು. ಮಾರುವೇಷದಲ್ಲಿ ಆ ಭಗೀಂದರ್ ರಾಜ ಆ ಜರ್ಮನ್ಗೆ ಹೋಗ್ತಾನೆ. ಹೋಗಿ ಆ ಕಂಪನಿ ಹತ್ರ ಹೋಗ್ಲಿಕ್ಕೆ ಆ ದೇಶದಿಂದನೇ ಅವನೊಂದು ಫೋನ್ ಮಾಡ್ತಾನೆ, ನಾನು ಭಾರತ ದೇಶದಿಂದ ಭಗೀಂದರ್ ಸಿಂಗ್ ರಾಜ ಬಂದಿದ್ದೀನಿ, ನಿಮ್ಮ ಕಂಪನಿಗೆ ನಾನು ಯಾವಾಗ ಬೇಕಾದರೂ ಪ್ರವೇಶ ಮಾಡಬಹುದು, ನೀವಿದ್ದೀರಾ ಅಂತ ರಾಜ ಅವ್ರು ಕೇಳ್ದ. ಅವರೆಲ್ಲರೂ ಅಲರ್ಟ್ ಆಗಿದ್ರು, ರಾಜ ಯಾವ ಟೈಮಲ್ಲಿ ಬಂದುಬಿಡ್ತಾನೋ ಗೊತ್ತಿಲ್ಲ ಅಂತ. ರಾಜ ಏನು ಮಾಡ್ತಾನೆ, ರಾಜನ ವೇಷದಲ್ಲಿ ಹೋಗುವುದಕ್ಕೆ ಮುಂಚಿತವಾಗಿ ಒಬ್ಬ ಬಡವನಾಗಿ ಆ ಕಂಪನಿಯ ಬಳಿಗೆ ಹೋಗ್ತಾನೆ. ಆ ಕಂಪನಿ ಹತ್ರ ಹೋಗಿ ಆ ಕಂಪನಿ ಒಳಗಡೆ ಎಂಟರ್ ಆಗೋದಕ್ಕೆ ಮುಂಚೆ ಅಲ್ಲಿರೋ ವ್ಯಕ್ತಿಗಳಿಗೆ ಅವನು ಕೇಳ್ತಾನೆ, ನಾನು ಈ ಶೋರೂಮ್ನಲ್ಲಿ ಕಾರನ್ನು ನೋಡಕ್ಕೆ ಬಂದಿದ್ದೀನಿ ಅಂತ. ಇವನ ವೇಷಧಾರಿಯನ್ನ ನೋಡಿ ಯಾರು ಅವನ ಒಳಗೆ ಸೇರಿಸ್ಕೊಳ್ಳಕ್ಕೆ ರೆಡಿ ಇಲ್ಲ. ಕಾರಣ ಆ ದಿನ ಯಾರು ಬರ್ಲಿಕ್ಕಿದ್ದಾರಲ್ಲಿ?
ಭಾರತ ದೇಶದಿಂದ ಭಗಿಂದರ್ ಸಿಂಗ್ ಅಂತ ಒಬ್ಬ ರಾಜ ಆ ಶೋರೂಮ್ಗೆ ಬರ್ತಾನೆ ಅಂತ ಸುದ್ದಿ ಮುಟ್ಟ ನಿಮಿತ್ತವಾಗಿ ಇಡೀ ಕಂಪನಿಯವರು ಅಲರ್ಟ್ ಆಗಿ ಕಾಯ್ತಾ ಇದ್ದಾರೆ. ಇವರೆಲ್ಲರ ಗಮನ ಬೇರೆ ಯಾರು ಬರ್ತಾರೆ ಕಸ್ಟಮರ್ ಮೇಲೆ ಇಲ್ಲ. ಒಬ್ಬ ರಾಜ ಅವನು ಬರ್ತಾನೆ ಅಂದ ತಕ್ಷಣ ಅವರು ಆಯುಕ್ತವಾಗಿ ನಿಂತ್ಕೊಂಡಿದ್ರು. ಇದೇ ಭಗಿಂದರ್ ಸಿಂಗ್ ಬಡವನಾಗಿ ಆ ಶೋರೂಮ್ಗೆ ಹೋದಾಗ ಅವನಿಗೆ ಯಾವ ಟ್ರೀಟ್ಮೆಂಟು ಸರಿಯಾಗಿ ಕೊಡಲಿಲ್ಲ, ಮರ್ಯಾದೆ ಕೊಡಲಿಲ್ಲ, ಸರಿಯಾಗಿ ಅದರ ಬಗ್ಗೆ ಅವರು ವಿವರಿಸಲಿಲ್ಲ. ಇವರ ಯೋಚನೆ, ಈ ಬಡವ ಇಂಥ ಒಂದು ದೊಡ್ಡ ಕಾಸ್ಟ್ಲಿಯ ಕಾರನ್ನ ಹೇಗೆ ತಗೊಳ್ಳಿಕ್ಕೆ ಸಾಧ್ಯ ಅಂತ ಅವನನ್ನ ಅಗೌರವದಿಂದ ನೋಡಿ ಕಳಿಸ್ಬಿಟ್ರು. ರಾಜ ಹೋಗ್ಬಿಟ್ಟ. ಹೋಗಿ ಸ್ವಲ್ಪ ಸಮಯದ ನಂತರ ರಾಜನ ವೇಷವನ್ನ, ರಾಜನ ರೂಪದಲ್ಲಿ ಅವನ ಕಂಪನಿಗೆ ಎಂಟ್ರಿ ಕೊಡ್ತಾನೆ. ಅವನಿಗೆಲ್ಲರೂ ಸನ್ಮಾನ ಮಾಡ್ತಾರೆ, ಅವನಿಗೆ ಒಳ್ಳೆ ಅತಿಥಿ ಸತ್ಕಾರ ಸಿಗುತ್ತೆ. ಅವನ ಕಂಪನಿಯಲ್ಲಿ ಹೋಗಿ ಆ ಕಂಪನಿಯಿಂದ ಹತ್ತತ್ರ 24 ಕಾರ್ಗಳನ್ನ ಪರ್ಚೇಸ್ ಮಾಡ್ತಾನೆ. ಇದ್ದೀರಾ? 24 ಕಾರನ್ನ ಪರ್ಚೇಸ್ ಮಾಡಲ್ಪಟ್ಟಂತ ರಾಜ ಆ ಎಲ್ಲ ಕಾರನ್ನ ಭಾರತ ದೇಶಕ್ಕೆ ತಂದು ಬಿಟ್ಟ. ತಂದು ಮನುಷ್ಯ ಮುಖ ನೋಡಿ ಮಣೆ ಹಾಕ್ತಾನೆ ಅಂತಾರೆ, ಮುಖ ನೋಡಿ ಮರ್ಯಾದೆ ಕೊಡ್ತಾನೆ ಅಂತಾರಲ್ಲ, ಅದು ಅವನಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ಪ್ರತಿಯಾಗಿ ಆ ಕಾರನ್ನ 24 ಕಾರನ್ನ ತನ್ನ ದೇಶಕ್ಕೆ ತಂದು ಆ ಕಾರನ್ನ ಯಾವುದಕ್ಕೆ ಉಪಯೋಗ ಮಾಡ್ತಾನೆ ಅಂದ್ರೆ ನಗರ ಪಾಲಿಕೆ ಈ ಕಸ ಎತ್ತ ಗಾಡಿಗೆ ಆ ಕಾರುಗಳನ್ನ ಬಿಟ್ಟು ಬಿಡ್ತಾನೆ. ಎಲ್ಲಾರ ಮನೆ ಕಸಗಳನ್ನ ಹೊತ್ಕೊಂಡು ಹೋಗುವಂತ ಕಾರಾಗಿ ಪ್ರಪಂಚಕ್ಕೆ ಫೇಮಸ್ ಆಗಿರುವಂತ ಕಾರನ್ನ ಈ ರಾಜ ಹಣ ಕೊಟ್ಟು ತೆಗೆದುಕೊಂಡು ಬಂದು ಅವರ ದೇಶದಲ್ಲಿ ಆ ಕಾರನ್ನ ಕಸ ತೆಗೆದುಕೊಂಡು ಹೋಗುವಂತ ಗಾಡಿ ಅಂತ ಬೋರ್ಡ್ ಹಾಕಿ ನಿಲ್ಲಿಸ್ಬಿಡ್ತಾನೆ. ಆ ದೇಶದವರಿಗೆ ಹೋಗುತ್ತೆ ಸುದ್ದಿ. ಆ ಕಂಪನಿಯವರು ಒಂದೇ ಫೋನ್ ಮಾಡ್ತಾರೆ, ನಮ್ಮ ದೇಶದ ಮರ್ಯಾದೆ ಹೋಗ್ತಾ ಇದೆ, ನೀನ್ ಯಾಕೆ ಕೆಲಸ ಮಾಡಿಬಿಟ್ಟೆ? ಇಂಥ ಬೆಲೆ ಬಾಳುವಂತ ಕಾರನ್ನ ನಿಮ್ಮ ದೇಶದಲ್ಲಿ ತೆಗೆದುಕೊಂಡು ಹೋಗಿ ಒಂದು ಕಸದ ಗಾಡಿಯನ್ನಾಗಿ ಮಾಡಿಬಿಟ್ಟಿದೆಯಲ್ಲ, ಇದಕ್ಕೆ ಕಾರಣ ಏನ್? ಆಗ ಕಂಪನಿಯವರಿಗೆ ಎಕ್ಸ್ಪ್ಲೈನ್ ಮಾಡ್ದಂತ, ಕಂಪನಿಗೆ ಯಾರೇ ಬಂದರೂ ನಿಮ್ಮ ಗೌರವ ಒಂದೇ ತರ ಇರಬೇಕು. ಹಲ್ಲೆಲೂಯಾ. ಕಂಪನಿಗೆ ಯಾರೇ ಬಂದರೂ ನಿಮ್ಮ ಗೌರವ ಒಂದೇ ರೀತಿಯಾಗಿರಬೇಕು. ಆ ಒಂದೇ ರೀತಿಯಾಗಿ ಇವತ್ತು ನೋಡುವನು ಒಬ್ಬನೇ ಯೇಸು ಸ್ವಾಮಿ. ಲೋಕ ಮಾಯೆ, ಮನುಷ್ಯನನ್ನು ನೋಡಿ ನಾವು ತೂಕ ಮಾಡ್ತೇವೆ. ಆದರೆ ಪರಲೋಕದ ದೇವರು ಕಳಿಸಲ್ಪಟ್ಟಂತ ಯೇಸು ಹೇಳ್ತಾನೆ, ಇಡೀ ಮಾನವ ಕುಲಕ್ಕೋಸ್ಕರ ನಾನು ರಕ್ತ ಸುರಿಸಿದ್ದೇನೆ. ಯಾರೆಲ್ಲ ರಕ್ತದಡಿಯಲ್ಲಿ ಬಂದು ನಿಮ್ಮನ್ನು ಒಪ್ಪಿಸಿಕೊಡ್ತಿರೋ ಅವರನ್ನ ನಾನು ರಕ್ಷಣೆ ಕೊಟ್ಟು ನನ್ನ ಮಕ್ಕಳಾಗಿ ಸ್ವೀಕರಿಸಿ ಪರಿಶುದ್ಧಾತ್ಮನ ಮೂಲಕವಾಗಿ ಅಭಿಷೇಕದ ಮೂಲಕ ಫಲ ಮತ್ತು ವರವನ್ನು ಕೊಟ್ಟು ನನ್ನ ಸಾಕ್ಷಿಗಳಾಗಿರಬೇಕಂತ ನಾನು ಬಯಸ್ತೇನೆ. ನಾನು ಕೊಡುವಂತ ರಕ್ಷಣೆ ಭೂಲೋಕದಲ್ಲಿ ನಿಮ್ಗೆಲ್ಲೂ ಸಿಗೋದಿಲ್ಲ. ಭೂಲೋಕದ ಸತ್ಯ ನಿಜತ್ವವನ್ನು ತಿಳಿದು ಪರಲೋಕದ ಕಡೆಗೆ ತಿರುಗಿಕೊಳ್ರಿ ಅಂತ ದೇವರು ಹೇಳ್ತಾನೆ. ಇವತ್ತು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು. ಪೌಲ ಹೇಳ್ತಾನೆ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು
ಅಗಲ ಉದ್ದ ಎತ್ತರ ಎಷ್ಟಂತ ನೀವು ಅಳಿಯೋರಾಗ್ರಿ. ನಾವು ಪ್ರತಿದಿನ ದೇವರ ಪ್ರೀತಿಯನ್ನ ಗ್ರಹಿಸ್ಕೊಳ್ತಾ ಇದ್ದೇವ? ಅವನ ಕೃಪೆಯನ್ನು ನಾವು ಮರೆಯದವರಾಗಿ ಜ್ಞಾಪಕ ಮಾಡ್ಕೊಳ್ತಾ ಇದ್ದೇವ? ಪರಿಶುದ್ಧಾತ್ಮನು ನಮ್ಮ ಜೊತೆಲಿದ್ದಾನಂತ ನಾವು ಭಯಪಡೋರಾಗಿದ್ದೇವ? ನಮ್ಮ ಮನುಷ್ಯನ ಸ್ಥಿತಿ ಏನಂತ ನಾವು ಅರ್ಥ ಗೊತ್ತಿದೆಯಾ ನಮಗೆ? ಒಂದು ಟೈಮ್ನಲ್ಲಿ ದೇವರ ಮಹಿಮೆ ಕಳ್ಕೊಂಡಿದ್ದೀವಿ. ಈಗ ಪುನಃ ದೇವರು ಯೇಸುವಿನ ಮೂಲಕ ಅದನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಸೈತಾನನ ಗತಿ ಏನಾಗಿದೆ? ಅರಿತು ಅರಿಯದವನಾಗಿ ಕಾಣಲ್ಪಡುವಾಗ ಪರಲೋಕದ ದೇವರು ಅವನನ್ನು ದೊಬ್ಬಲ್ಪಟ್ಟಿದ್ದಾನೆ. ಇವತ್ತು ನಂಬುವವನಿಗೆ ನಿತ್ಯ ಜೀವ, ನಂಬದೆ ಹೋಗುವವನಿಗೆ ಆ ಜೀವ ಇಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯದ ಚಿಹ್ನೆಗಳು ಗೊತ್ತಾ ಯಾರಿಗಾದ್ರು? ದೇವರ ವಾಕ್ಯವನ್ನು ಯಾವುದಕ್ಕೆಲ್ಲ ಹೋಲಿಕೆ ಮಾಡಿದ್ದಾನೆ? ನಾನು ಇದನ್ನು ಹೇಳಿ ಮುಗಿಸ್ಬಿಡ್ತೇನೆ. ಕೀರ್ತನೆ 119, 105 ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ. ಏನಂತೆ ವಾಕ್ಯ? ದೀಪ. ಯೆರೆಮೀಯ 5:14 ಹೇಳ್ತದೆ, ನಮ್ಮ ಮಾತುಗಳನ್ನ ದೇವರು ಬೆಂಕಿಯನ್ನಾಗಿ, ದೇವರ ಮಕ್ಕಳ ಮಾತುಗಳನ್ನ ದೇವರು ಬೆಂಕಿಯನ್ನಾಗಿ. ಎರಡನೇದಾಗಿ ದೇವರ ವಾಕ್ಯ ಬೆಂಕಿಯಾಗಿದೆ. ಯೆರೆಮೀಯ 23:29 ಬರೀತಾನೆ, ವಾಕ್ಯ ಏನಾಗಿದೆ ಅಂದ್ರೆ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆ ಸಮ. ಬಂಡೆನ ಒಡೆಯಕ್ಕೆ ಶಕ್ತಿ ಇರೋದು ಯಾವುದಕ್ಕೆ? ಚಮಟಿಗೆ. ಬಿಟ್ಕೊಟ್ಟಾಗ ಅದೊಂದು ಒಳ್ಳೆ ಆಕಾರವಾಗಿ ರೂಪುಗೊಳ್ತದಂತೆ. ನಮ್ಮನ್ನ ದೇವರು ಒಪ್ಪಿಸಿಕೊಡುವಾಗ ದೇವರಿಗೆ ಶತ್ರು ತಂದು ಹೊಡೆಯುವಂತ ವರ್ತಗಳಿಗೆ ನೀವು ಒದೆ ತಿಂತ 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 ನೀವು ದೇವರಿಂದ ದೂರ ಹೋಗೋದಿಲ್ಲ, ದೇವರಿಂದ ನೀವು ರೂಪಗೊಳ್ತೀರಿ. ಅದು ಮಹಿಮೆಯಾದ ರೂಪ ನಿಮ್ಮ ಒಳಗೆ ಪ್ರವೇಶ ಮಾಡ್ತದೆ. ಎಫೆಸ 6:17 ಹೇಳ್ತದೆ, ವಾಕ್ಯ ಎಂಬ ಕತ್ತಿಯನ್ನ ವಿಶ್ವಾಸದಲ್ಲಿರುವಂಥವ್ರು ಯಾವಾಗಲೂ ಹಿಡ್ಕೊಂಡಿರ್ರಿ. ಒಂದು ದೀಪ, ಎರಡನೇದು ಬೆಂಕಿ, ಮೂರನೇದು ಚಮಟಿ, ನಾಲ್ಕನೇದು ಕತ್ತಿ. ಧರ್ಮೋಪದೇಶ ಕಾಂಡ 32:2 ದೇವರ ವಾಕ್ಯ ಹೇಳ್ತದೆ, ನನ್ನ ಉಪದೇಶವನ್ನು ಏನಂತೆ? ತುಂತುರುಗಳಂತೆ ತೂರಬೇಡ ಅಂತೆ. ಯಾಕೋಬ 1:23 ಕನ್ನಡಿಗೆ ದೇವರು ವಾಕ್ಯವನ್ನು ಹೋಲಿಕೆ ಮಾಡಿಟ್ಟಿದ್ದಾನೆ. ವಾಕ್ಯ ಎಂಬ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ನೀವು ನೋಡಿಕೊಳ್ಬೇಕಂತೆ. ನಾವು ನಮ್ಮ ಮುಖ ಸರಿ ಇದೆಯೋ ಇಲ್ಲ ಅಂತ ಎಲ್ಲೋಗಿ ನೋಡ್ತೀವಿ? ಕನ್ನಡಿಲಿ ಹೋಗಿ ನೋಡ್ತೀವಿ. ಏನು ಕಾಣುತ್ತೆ ಅದರಲ್ಲಿ? ನಾವು ಹೆಂಗಿದ್ದೀವಿ ಸೇಮ್ ಹಂಗೆ ಕಾಣುತ್ತೆ. ಬೈಬಲ್ನ ನೋಡೋನು ಹೆಂಗೆ ಕಾಣ್ತಾನಂತೆ? ದೇವರ ಆತ್ಮ ನಮ್ಮನ್ನ ಪ್ರತಿದಿನ ರೆಡಿ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ದೇವರ ಆತ್ಮ ದೇವರ ವಾಕ್ಯವನ್ನು ನೋಡುವಂಥವನಿಗೆ, ವಾಕ್ಯ ಎಂಬ ಕನ್ನಡಿನ ನೋಡುವಂಥವನ ಮುಖವನ್ನ ಪ್ರಕಾಶಗೊಳಿಸ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ನನ್ನ ಮುಖ ನೋಡಿದ್ದೀರಾ, ನಿಮ್ಮ ಮುಖ ಪ್ರಕಾಶಗೊಳ್ತದೆ. ನೀವು ಲಜ್ಜೆಗೆಡೋದಿಲ್ಲ, ನೀವು ಆಶಾಭಂಗ ಪಡೋದಿಲ್ಲ, ನಿಮ್ಮ ಪ್ರಾರ್ಥನೆಗೆ ನಾನು ಜಯ ಕೊಡ್ತೇನೆ. ಕಡೆಯದಾಗಿ ದೇವರ ವಾಕ್ಯವನ್ನ ಒಂದು ಬೀಜಕ್ಕೆ ಹೋಲಿಕೆ ಮಾಡಿದ್ದಾನೆ. ಮಾರ್ಕ 4:14 ವಾಕ್ಯ ಎಂಬ ಬೀಜವನ್ನ ನಮ್ಮ ಒಳಗೆ ದೇವರು ಬಿತ್ತುತ್ತಾನಂತೆ. ಏನಕ್ಕೆ ಬಿತ್ತಿದ್ದಾನೆ? ಅದು ಮೊಳಕೆ ಹೊಡಿಬೇಕು, ಚಿಗುರಬೇಕು, ಬೆಳಿಬೇಕು, ಕೊಡೋ ಫಲ ದೇವರ ರಾಜ್ಯದಲ್ಲಿ ನಿಲ್ಲಬೇಕು. ಅದು ಹೆಂಗಿರ್ಬೇಕಂದ್ರೆ ರುಚಿಯಾಗಿರ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ದೇವರಿಗೆ ಒಪ್ಪಿಸಿಕೊಡೋಣ. ಹೌದು ದೇವರೇ, ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಆತ್ಮನ ಕೆಲಸ, ನಮ್ಮ ಸ್ಥಿತಿ ಹೆಂಗಿತ್ತು? ಹೌದಪ್ಪ, ಸೈತಾನನ ಗತಿ ಏನಾಯ್ತು? ಲೋಕದ ನಿಜತ್ವ ಏನು? ಅದು ಇವತ್ತು ನಾವೆಲ್ಲಿಗೆ ಹೋಗ್ಬೇಕು? ನಿತ್ಯತ್ವದ ಸತ್ಯಕ್ಕೆ ನಾವು ಹೋಗಬೇಕಾಗಿದೆ. ದೇವರ ವಾಕ್ಯ ಏನೆಲ್ಲ ಆಗಿದೆಯೋ ಅದನ್ನು ಒಂದು ಸಾರಿ ನಮ್ಮನ್ನು ಧ್ಯಾನ ಮಾಡಿಕೊಂಡು ನಮ್ಮನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ನಾವೆಲ್ಲ ಕಣ್ಣುಗಳು ಮುಚ್ಚಿ, ದೇವರೇ ಈ ದಿನದ ವಾಕ್ಯವನ್ನು ಆಶೀರ್ವದಿಸು ಅಂತ ನಾವು ಕೇಳೋಣ. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ನ್ಯೂನತೆ, ವಿಶೇಷವಾಗಿ ಈ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂತ ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್.